ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಮೊದಲನೇದಾಗಿ ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಒಂದು ವಿಡಿಯೋ ಲಿಂಕ್ನ ಹಾಕಿದ್ದೀನಿ ರಂಗೋಲಿ ಚಾನಲ್ದು. ನಿಮ್ಮ ಸಪೋರ್ಟ್ ಬೇಕು ಆ ಚಾನಲ್ಗೆ. ನಮ್ಮೂರಿಂದ ಹೊಸದಾಗಿ ಒಬ್ಬರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ಅದರಲ್ಲಿ ವಿಲೇಜ್ ರಂಗೋಲಿ ಚಾನಲ್ ಅಂತ ಆ ಯೂಟ್ಯೂಬ್ ಚಾನಲ್ಗೆ ಹೆಸರನ್ನ ಇಟ್ಟಿದ್ದಾರೆ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಆ ವಿಡಿಯೋ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಆನ್ ಮಾಡ್ಕೊಳ್ಳಿ. ಅವರು ಹೊಸ ಲೇಟೆಸ್ಟ್ ರಂಗೋಲಿ ಡಿಸೈನ್ಸ್ನ ವೀಡಿಯೋಸ್ನ ಆ ಚಾನಲಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಆ ವೀಡಿಯೋಸ್ನ ನೀವು ನೋಡ್ಬೋದು. ಹಾಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟಾಪಿಕಲ್ಲಿ ಹೋದರೆ, ನಾನು ಯಾವ ಥರ ಕಟಿಂಗ್ ಕಲ್ತಿದ್ದೀನಿ, ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ, ಅದೇ ಥರ ನೀವು ಕಟಿಂಗ್ನ ಕಲ್ತ್ಕೊಳ್ಬೇಕು ಅಂದರೆ ನಾನು 5 ಟಿಪ್ಸ್ನ ಹೇಳ್ತೀನಿ. ಆ 5 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಈಸಿಯಾಗಿ ಕಟಿಂಗ್ ಮಾಡೋದು ಯಾವ ಥರ ಅಂತ ಕಲ್ತ್ಕೊಳ್ತೀರಾ. ಮೊದಲನೇ ಟಿಪ್ಸ್ ಬಂದುಬಿಟ್ಟು, ಮೆಜರ್ಮೆಂಟ್ನ ನಾವು ಯಾವ ರೀತಿ ತಗೊಳ್ಬೇಕು ಪರ್ಫೆಕ್ಟಾಗಿ ಅನ್ನೋದನ್ನು ಕಲ್ತ್ಕೊಳ್ಬೇಕು. ಮೊದಲನೇ ಟಿಪ್ಸು, ನಾವು ಮೆಜರ್ಮೆಂಟ್ ತಗೊಳ್ಳೋದು ಯಾವ ರೀತಿ ಅಂತ ಕಲ್ತ್ಕೊಳ್ಬೇಕು. ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಮೆಜರ್ಮೆಂಟ್ನ ಅನ್ನೋದು ನಿಮ್ಗೆ ಆಲ್ರೆಡಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು. ನಾವು ಫಸ್ಟು ಮೆಜರ್ಮೆಂಟ್ ಯಾವ ಥರ ತೊಗೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಟಿಂಗು ಸ್ಟಿಚಿಂಗು ಡಿಪೆಂಡ್ ಆಗುತ್ತೆ. ಪರ್ಫೆಕ್ಟಾಗಿ ನಾವು ಮೆಜರ್ಮೆಂಟ್ ಅನ್ನೋದು ತೊಗೊಂಡ್ರೆ ನಮಗೆ ಮಿಕ್ಕಿದ್ದು ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ನಾವು ಮೆಜರ್ಮೆಂಟ್ ತಗೊಳ್ಳೋದ್ರಲ್ಲಿ ನಾವು ಮಿಸ್ಟೇಕ್ ಮಾಡಿದರೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ಮೇಲೆ ಆಲ್ಟ್ರೇಷನ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಅದಕ್ಕಾಗಿ ಫಸ್ಟ್ ನಾನು ಮೆಜರ್ಮೆಂಟ್ಗೆ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀನಿ. ನೀವು ಮೆಜರ್ಮೆಂಟ್ಸ್ ತಗೊಳ್ಳೋದು ಯಾವ ರೀತಿ ಅಂತ ಪರ್ಫೆಕ್ಟಾಗಿ ಫಸ್ಟು ಕಲ್ತ್ಕೊಳ್ಳಿ. ಇದು ಬಂದುಬಿಟ್ಟು ಫಸ್ಟು. ಹಾಗೆ ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು, ನಿಮಗೆ ನಾನು ಕಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡ್ತಾ ವೀಡಿಯೋಸ್ನ ನೋಡ್ತಾ ಹೋದರೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಅವನ್ನ ಮತ್ತೆ ನನಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಹಾಗಾಗಿ ನಾನು ಸೆಕೆಂಡ್ ಟಿಪ್ಸ್, ನಿಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ವಿಡಿಯೋನ ಆಗಲಿ ನೀವು ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಅದರಲ್ಲಿ ಆ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ನೀವು ಕ್ವಶನ್ ಕೇಳೋದಕ್ಕೆ ಏನೂ ಇರೋದಿಲ್ಲ. ಅಷ್ಟು ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ನೀವು ಸೆಕೆಂಡ್ ಒನ್ ಬಂದುಬಿಟ್ಟು, ಯಾವುದೇ ವಿಡಿಯೋ ಆಗಲಿ ಪೂರ್ತಿಯಾಗಿ ನೋಡಿ ಕಲ್ತ್ಕೊಳ್ಬೇಕು. ಅದೇ ಸೆಕೆಂಡ್ ಪಾಯಿಂಟು. ಹಾಗೆ ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ನೆಕ್ಸ್ಟ್ ಒನ್ ಬಂದುಬಿಟ್ಟು, ನೀವು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಕಟಿಂಗ್ ಮಾಡೋದನ್ನು ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ನೀವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೆ ಸೆಂಟ್ರಲ್ಲಿರೋ ದಾರಿ ನಿಮಗೆ ಗೊತ್ತಿರಬೇಕು. ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಈಸಿಯಾಗಿ ಹೋಗ್ಬೇಕಂದ್ರೆ ನೀವು ಯಾರನ್ನಾದ್ರೂ ಕೇಳಿ ಆ ಜಾಗದ ಬಗ್ಗೆ ತಿಳ್ಕೊಳ್ಬೇಕು, ಯಾವ ರೀತಿ ಹೋಗ್ಬೇಕಂತ. ಇಲ್ಲಾಂದರೆ ನೀವಾದರೂ ಒಂದು ಸಾರಿ ಹೋಗಿ ಬಂದಿರಬೇಕು. ಆವಾಗಲೇ ನಿಮಗೆ ಆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಆ ರೀತಿ ನೀವು ಕಟಿಂಗ್ ಮಾಡೋದ್ರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡಿರ್ಬೇಕು, ಇಲ್ಲಾಂದರೆ ವೀಡಿಯೋಸ್ನ ನೋಡಿ ತಿಳ್ಕೊಂಡಿರಬೇಕು. ಪರ್ಫೆಕ್ಟಾಗಿ ಟೋಟಲು ಈಗ ಒಂದು ಬ್ಲೌಸ್ನ ನೀವು ಕಟಿಂಗ್ ಮಾಡ್ತೀವಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಯಾವ ರೀತಿ ಕಟಿಂಗ್ ಮಾಡಬೇಕು, ನಾವು ಮಾರ್ಕಿಂಗು ಫಸ್ಟ್ ಯಾವುದು ಸೆಕೆಂಡ್ ಯಾವುದಕ್ಕೆ ಎಕ್ಸ್ಟ್ರಾ ತೊಗೊಳ್ಬೇಕು, ಏನು ಶೋಲ್ಡ್ರ್ ಏನು, ಆರ್ಮಲ್ ಡೌನಿಂಗ್ ಏನು, ಈ ಥರ ಏನಿದೆಯೋ ಬ್ಲೌಸ್ ಕಟಿಂಗ್ ಮಾಡೋದು ಟೋಟ್ಲು ಅದ್ರ ಬಗ್ಗೆ ಕಂಪ್ಲೀಟಾಗಿ ಫಸ್ಟ್ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕಂಪ್ಲೀಟಾಗಿ ತಿಳ್ಕೊಂಡ ನಂತರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಸರಿನೇ ಏನು ತೊಂದರೆ ಇಲ್ಲದೇ ನೀವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಥರ್ಡ್ ಒನ್. ಹಾಗೆ ಫೋರ್ತ್ ಒನ್ ಬಂದುಬಿಟ್ಟು, ನೀವು ಬ್ಲೌಸ್ ಕಟಿಂಗ್ ಮಾಡೋದನ್ನು ಒಂದು ವಿಧಾನ ತಗೊಳ್ಬೇಕು. ಅಂದರೆ ಒಂದೇ ಟೈಪ್ ಆಫ್ ಕಟಿಂಗ್ನ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ವಿಧಾನದಲ್ಲಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ನೆನಪಿನಲ್ಲಿ ಉಳ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಒಂದೇ ಟೈಪ್ ಆಫ್ ಕಟಿಂಗ್ನ ಮಾಡೋದು ನಿಮಗೆ ಫೋರ್ತ್ ಒನ್ನು. ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ಯಾವ ಟೈಪಲ್ಲಿ ಕಟಿಂಗ್ ಮಾಡಬೇಕು. ಅಂದರೆ ನೀವು ಫಸ್ಟು ಬ್ಯಾಕ್ ಸೈಡ್ ಕಟಿಂಗ್ ಮಾಡಿ, ನೆಕ್ಸ್ಟ್ ಫ್ರಂಟ್ ಸೈಡು, ಹಾಗೆ ಮತ್ತು ನಿಮಗೆ ಸ್ಲೀವ್ಸು, ಕ್ರಾಸ್ ಬೆಲ್ಟು, ಇಲ್ಲ ಡ್ರೆಸ್ ಕಟಿಂಗ್ ಮಾಡಿದರೆ ಯಾವ ರೀತಿ ಲೈನಿಂಗು ಕಟಿಂಗ್ ಮಾಡಿ ನೆಕ್ಸ್ಟು ನಾವು ಮೇನ್ ಕ್ಲಾತ್ನ ಕಟಿಂಗ್ ಮಾಡೋದು, ಈ ರೀತಿ. ಅಂದರೆ ನೀವು ಒಂದೇ ವಿಧಾನದಲ್ಲಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿ ಫಸ್ಟು ಸಾಕಷ್ಟು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ನೀವು ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನೆನಪಿನಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ. ಕಟಿಂಗ್ ಮಾಡಿರೋದನ್ನು ಯಾವ ರೀತಿ ಅನ್ನೋದು ನಿಮಗೆ ಜಲ್ದಿ ಬೇಗನೂ ಉಳ್ಕೊಳ್ಳುತ್ತೆ, ಜಾಸ್ತಿ ಟೈಮು ಅದಿರುತ್ತೆ, ನಿಮಗೆ ನೆನಪಿನಲ್ಲೇ ಜಾಸ್ತಿ ಟೈಮ್ ಇರುತ್ತೆ. ಹಾಗಾಗಿ ನೀವು ಒಂದೇ ಟೈಪ್ ಆಫ್ ಕಟಿಂಗ್ನ ನೀವು ಕಟಿಂಗ್ ಮಾಡೋದಕ್ಕೆ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ನಾನು ಬ್ಲೌಸ್ ಕಟಿಂಗ್ ಆಗಲಿ ಡ್ರೆಸ್ ಕಟಿಂಗ್ ಆಗಲಿ ಕಲ್ತ್ಕೊಳ್ಳೋದಕ್ಕೆ
ಫಸ್ಟು ನಾನು ಒಂದೇ ಟೈಪ್ ಆಫ್ ಕಟಿಂಗ್ನ ಪ್ರಾಕ್ಟೀಸ್ ಮಾಡಿದೆ. ಯಾವ ವಿಧಾನದಲ್ಲಿ ಪ್ರಾಕ್ಟೀಸ್ ಮಾಡಿದ್ನೋ ಅದೇ ವಿಧಾನದಲ್ಲಿ ನಾನು ಫಸ್ಟಿಂದನೂ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ನನಗೆ ನೆನಪಿನಲ್ಲಿ ಜಾಸ್ತಿ ಉಳ್ಕೊಳ್ತು. ಹಾಗೆ ನೆನಪಿನಲ್ಲಿ ಜಾಸ್ತಿ ಉಳ್ಕೊಂಡ್ರೆ ನಿಮಗೆ ನೆಕ್ಸ್ಟು ಯಾವ ರೀತಿ ಬೇಕಾದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಕಟಿಂಗ್, ನೀವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಮಾಡ್ಬೋದು, ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಬೋದು, ಅದಾದಮೇಲೆ ಫ್ರಂಟ್ ಸೈಡ್ ಕಟಿಂಗ್ ಮಾಡ್ಬೋದು. ಈ ರೀತಿ ನಿಮಗೆ ಫಸ್ಟು ಅದು ನೆನಪಿನಲ್ಲಿ ಚೆನ್ನಾಗಿ ಉಳ್ಕೊಳ್ಬೇಕು. ಅದು ಉಳ್ಕೊಳ್ಬೇಕಂದ್ರೆ ನೀವು ಒಂದೇ ಟೈಪ್ ಆಫ್ ಕಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ವಿಧಾನದಲ್ಲಿ ನೀವು ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೂ ನಿಮಗೂ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ 4th ಒನ್ನು. ಹಾಗೆ 5th ಒನ್ ಬಂದುಬಿಟ್ಟು ನಿಮಗೆ ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದು ಇರಬೇಕು. ನೀವು ಕಟಿಂಗ್ ಮಾಡಿರೋದನ್ನು ಸ್ಟಿಚಿಂಗ್ ಮಾಡಿ ಕೊಟ್ಟಾಗ ಅದು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಂದ್ರೆ ನೀವು ಅದು ಬ್ಲೌಸ್ ಆಗಲಿ ಇಲ್ಲ ಡ್ರೆಸ್ ಆಗಲಿ ಅವರು ಹಾಕ್ಕೊಂಡು ಬಂದರೆ ನೀವು ಅದನ್ನು ನೋಡಿದರೆ ನಿಮಗೆ ಆಲ್ಟ್ರೇಷನ್ ಎಲ್ಲಿ ಬಂದಿದೆ ಎಲ್ಲಿಲ್ಲ, ಪರ್ಫೆಕ್ಟಾಗಿ ಯಾವ ರೀತಿ ಕುಂತಿದೆ ಅಂತ ಗೊತ್ತಾಗುತ್ತೆ. ಅವರೇ ನಿಮಗೆ ಆಲ್ಟ್ರೇಷನ್ನು ಬ್ಲೌಸ್ ಇಲ್ಲ ಡ್ರೆಸ್ ತೊಗೊಂಡು ಬಂದು ಕೊಟ್ಟರೆ ಅದನ್ನು ನೀವು ಅವ್ರಿಗೆ ಹಾಕ್ಕೊಂಡು ಚೆಕ್ ಮಾಡೋಕ್ಕೆ ಹೇಳಿ. ಅವ್ರು ಹಾಕ್ಕೊಂಡು ಚೆಕ್ ಮಾಡಿ ನಿಮಗೆ ತೋರಿಸಿದರೆ ಅದು ನಿಮಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ. ಇದು ಬಂದುಬಿಟ್ಟು 5th ಒನ್ನು. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಹಾಗೆ ನೀವು ಸ್ಟಿಚಿಂಗ್ ಮಾಡಿ ಕೊಟ್ಟಿರೋದನ್ನು ನೀವು ಅವರು ಹಾಕ್ಕೊಂಡಿರೋದನ್ನೇ ನೋಡಿ ಹಾಗೆ ತಗೊಂಡು ಬಂದು ಇದು ಆಲ್ಟ್ರೇಷನ್ ಇದೆ ಅಂದರೆ ಮಾಡಿಕೊಡ್ದಂಗೆ ನೀವು ಅದನ್ನು ಒಂದು ಸಾರಿ ಟ್ರಯಲ್ ಮಾಡೋಕ್ಕೆ ಹೇಳಿ. ಅವರು ಟ್ರಯಲ್ ಮಾಡಿ ನಿಮಗೆ ಅದನ್ನು ತೋರಿಸಿದಾಗ ನಿಮಗೆ ಇನ್ನೂ ಹೆಚ್ಚು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ 5 ಪಾಯಿಂಟ್ಸ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಫಾಲೋ ಮಾಡಿ 100% ನೀವು ಕಟಿಂಗ್ ಕಲ್ತ್ಕೊಳ್ತೀರ ತುಂಬ ಈಸಿಯಾಗಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ರಂಗೋಲಿ ಚಾನಲ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.